ಪಲ್ಯಗಳ 50 ವಿಡಿಯೋಗಳನ್ನು ಈಗಾಗಲೇ ಹಾಕಿದ್ದೀನಿ. ಇದು ಪಲ್ಯದ 51ನೇ ವಿಡಿಯೋ. ನೀವು ಬೇಕಾದರೆ ಒಂದು ಸಲ ನೋಡಿ. ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ಅಲಸಂದೆ ಕಾಳಿನ ಅಡುಗೆಗಳನ್ನು ಮಾಡಿರ್ತೀವಿ. ನಾನಿವತ್ತು ಅಲಸಂದೆ ಕಾಯಿಯಿಂದ ಪಲ್ಯ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡಿಬಿಡಬಹುದು, ರುಚಿಯಾಗೂ ಇರುತ್ತೆ. ಚಪಾತಿ ರೊಟ್ಟಿ ಜೊತೆ ಸುಲಭವಾಗಿ ಏನಾದರೂ ಬೇರೆ ಥರ ಮಾಡಬೇಕಪ್ಪ ಅನಿಸಿದ್ರೆ ಈ ಪಲ್ಯ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ನಾನಿಲ್ಲಿ ಒಂದು 1/4 kg ಅಲಸಂದೆಕಾಯಿ ತೊಗೊಂಡಿದ್ದೀನಿ. ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಹೆಚ್ಕೊಳ್ಬೇಕು. ಬೇಕಿದ್ರೆ ಹುರುಳಿಕಾಯಿನ ಪಲ್ಯಕ್ಕೆ ಹೆಚ್ಚೋ ಥರ ಸಣ್ಣದಾಗಿನೂ ಹೆಚ್ಕೊಳ್ಬಹುದು, ಇಲ್ಲ ಅಂದರೆ ಉದ್ದುದ್ದಕ್ಕೂ ಹೆಚ್ಚಬಹುದು. ನಾನು ತುಂಬ ಸಣ್ಣದಾಗಿ ಹೆಚ್ಚುತ್ತಾ ಇಲ್ಲ, ಸ್ವಲ್ಪ ಉದ್ದುದ್ದಾಗೆ ಹೆಚ್ಚುತ್ತಾ ಇದ್ದೀನಿ. ಮತ್ತು ಅಲಸಂದೆಕಾಯಿ ಉದ್ದುದ್ದಕ್ಕಿರೋದ್ರಿಂದ ಹೆಚ್ಚೋದು ತುಂಬ ಸುಲಭ. ಬಾಣಲೆಗೆ 1ರಿಂದ 1.5 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ ಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಮತ್ತೊಂದು ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ. ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಅರಿಶಿನ ಹಾಕ್ತೀನಿ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ. ಬೇಳೆಗಳೆಲ್ಲ ಹೊಂಬಣ್ಣ ಬರೋವರೆಗೂ ಸ್ವಲ್ಪ ಕೈ ಆಡಿಸ್ಕೊಳ್ಬೇಕು. ಮತ್ತು ಇಂಗು ಹಾಕ್ತಾ ಇದ್ದೀನಿ. ಈಗ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ತೀನಿ. ಬೇಕಾದರೆ ಈರುಳ್ಳಿನೂ ಉದ್ದುದ್ದಕ್ಕೆ ಹೆಚ್ಕೊಳ್ಬಹುದು. ಈಗ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಕೈ ಆಡಿಸ್ಕೊಳ್ಬೇಕು. ಈ ಪಲ್ಯ ಮಾಡಿಕೊಟ್ಟು ನೋಡಿ, ಮನೆಯಲ್ಲಿ ಕೇಳ್ತಾರೆ ಯಾವುದ್ರ ಪಲ್ಯ ಇದು ಇಷ್ಟು ಚೆನ್ನಾಗಿದೆ ಅಂತ. ಈರುಳ್ಳಿ ಬಾಡಿಸಿದ್ದಾದ ಮೇಲೆ ಹೆಚ್ಚಿರೋ ಅಲಸಂದೆಕಾಯಿ ಹಾಕ್ತಾ ಇದ್ದೀನಿ. ಮತ್ತು ರುಚಿಗೆ ಉಪ್ಪು ಹಾಕ್ತೀನಿ. ಬೇಕಾದರೆ ಈ ಹಂತದಲ್ಲಿ ಒಂದು ಸಣ್ಣ ಆಲೂಗಡ್ಡೆನೂ ಹೆಚ್ಚಿಬಿಟ್ಟು ಹಾಕಬಹುದು, ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಹಾಕೋದಾದರೆ ಒಂದು ಸ್ವಲ್ಪ ಶುಂಠಿ ತುರಿ ಹಾಕಿದ್ರೆ ಒಳ್ಳೆಯದು. ಈಗ 1-2 ನಿಮಿಷ ಎಣ್ಣೆನಲ್ಲಿ ಬಾಡಿಸ್ತೀನಿ. ಈಗ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ಮಧ್ಯ ಒಂದು ಸಲ ತೆಗೆದು ನೋಡಿ ಬೇಯೋಕ್ಕೆ ನೀರಿನ ಅವಶ್ಯಕತೆ ಇದೆಯಾ ಅಂತ. ಬೇಕಾದರೆ ನೀರು ಹಾಕಿ ಬೇಯಿಸ್ಕೊಳ್ಬಹುದು. ಇಲ್ಲೊಂದು ಸ್ವಲ್ಪ ನಾನು ನೀರು ಹಾಕಿ ಹುಣಸೆ ರಸನೂ ಹಾಕ್ತಾಯಿದ್ದೀನಿ. ಬೇಕಾದರೆ ಹುಣಸೆ ರಸದ ಬದಲು ಕೊನೆಗೆ ನಿಂಬೆ ರಸನೂ ಹಾಕಬಹುದು. ಮತ್ತೀಗ ನಾನು 1ರಿಂದ 1.5 ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಹಾಕಿದ್ಮೇಲೂ ಸ್ವಲ್ಪ ನೀರಿನ ಅವಶ್ಯಕತೆ ಬರುತ್ತೆ, ನೋಡ್ಕೊಂಡು ಹಾಕಬಹುದು. ನಾನೊಂದು ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಕಡಲೆ ಹಿಟ್ಟು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಹದವಾಗಿ ಬೆಂದು ಹೊಂದ್ಕೊಂಡಿದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಲಸಂದೆಕಾಯಿಯ ಪಲ್ಯ ತಿನ್ನೋಕ್ಕೆ ಸಿದ್ಧವಾಗುತ್ತೆ. ಚಪಾತಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಗೆ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ನೀವು ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ನೋಡಿ, ನನ್ನ ಪಲ್ಯದ ಎಲ್ಲ 50 ವೀಡಿಯೋಗಳನ್ನು ನೋಡಬಹುದು. ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.